ಶೃಣುಷ್ವೈಕಮನಾರಾಜನ್ ಪರಮಂ ಬ್ರಹ್ಮಣೋ ಮುಖಂ ಓಂಕಾರ ಪೂರ್ವಿಕಾಸ್ತಿಸ್ರೋ ಮಹಾವ್ಯಾಹೃತಯೋ ವ್ಯಯಾ. ಅಲ್ಲ, ಇಷ್ಟೆಲ್ಲ ಆಚಾರಗಳನ್ನು ಮಾಡೋದು ಏಕೆ? ಇಷ್ಟೆಲ್ಲ ಇಂದ್ರಿಯ ಸಂಯಮ ಯಾಕೆ? ಇಷ್ಟೆಲ್ಲ ವೈರಾಗ್ಯ ಯಾಕೆ? ಕಣ್ಣ ಮುಂದೆ ಇರುವ ಪದಾರ್ಥಗಳನ್ನು ಭೋಗಿಸದೇ ಇರೋದು ಯಾಕೆ? ಯಾಕೆ ಅಂತಂದರೆ ಸುಮಂತು ಹೇಳ್ತಾರೆ, ಅಧ್ಯಯನಕ್ಕಾಗಿ. ಓಂಕಾರ ಮೊದಲಾಗಿರುವ ವ್ಯಾಹೃತಿಗಳು ಇವೆ. ಭೂಹು, ಭುವಃ, ಸ್ವಃ ಅಥವಾ ಸುವಃ. ಈ ಮೂರು ವ್ಯಾಹೃತಿಗಳನ್ನು ಒಳಗೊಂಡ ತ್ರಿಪದ ಚೈವ ಸಾವಿತ್ರಿ ವಿಜ್ಞೇಯ ಬ್ರಹ್ಮಣೋ ಮುಖಂ. ಇದು ವೇದದ ಅತ್ಯಂತ ಪ್ರಮುಖವಾದ ಭಾಗ ಗಾಯತ್ರಿ. ಆ ಗಾಯತ್ರಿ ಏನಿದೆ, ಯೋಧೀತೆ ಹನ್ಯೇತಾಂ ತ್ರೀಣಿ ವರ್ಷಾಣ್ಯತಂದ್ರಿತಃ. ಇದನ್ನು ಒಂದು ಚೂರು ಅತಂದ್ರಿತಃ, ಆಯಾಸವಿಲ್ಲದೆ ಉದಾಸೀನವಿಲ್ಲದೆ ಪಠಿಸಬೇಕು. ಆಗ ವೇದವನ್ನು ತಿಳಿಯಲು ಸಮರ್ಥನಾಗ್ತಾನೆ. ಈ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದವನು ಆ ಓಂಕಾರದ ಹಿಂದಿನ ರಹಸ್ಯವನ್ನು ತಿಳಿತಾನೆ. ಸಾವಿತ್ರ್ಯಾಸ್ತು ಪರಂ ನಾಸ್ತಿ ಮೌನಾತ್ ಸತ್ಯಂ ವಿಶಿಷ್ಯತೆ. ಈ ಗಾಯತ್ರಿಗಿಂತ ಮಿಗಿಲಾದದ್ದು ಒಂದು ಇಲ್ಲ. ಅಂದರೆ ಗಾಯತ್ರಿಯ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಓಂಕಾರದ ಅರ್ಥ ತಿಳ್ಕೊಳ್ಬೇಕು, ಪುರುಷ ಸೂಕ್ತದ ಅರ್ಥ ತಿಳ್ಕೊಳ್ಬೇಕು, ಸಮಗ್ರ ವೇದದ ಅರ್ಥ ತಿಳ್ಕೊಳ್ಬೇಕು. ಇದು ಸಾರ ಅಂತ. ಈ ಒಂದು ಅಕ್ಷರವನ್ನು ತಿಳಿದುಕೊಳ್ಳಲಿಕ್ಕೆ ಸಮಗ್ರ ಅಕ್ಷರ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಬೇಕು. ಇವಾಗ ಓಂಕಾರದ 8 ಅವಯವ ಇದೆಯಾ? ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಶಾಂತ, ಅತಿಶಾಂತ, ಕಲ. ಈ 8 ಅಕ್ಷರಗಳಿಂದ 8 ವರ್ಗಗಳ ಸಮಗ್ರ ಆದಿಂದ ಕ್ಷಾದವರೆಗಿನ ಅಕ್ಷರ ಪ್ರಪಂಚ ಬಂತ. ಕವರ್ಗಗಳು, ಅದು ವರ್ಗಗಳು 5, ಆಮೇಲೆ ಎರಲವ ಶಶಸ 6, ಆಮೇಲೆ ಸ್ವರಾಕ್ಷರಗಳು, ಆಮೇಲೆ ಉಳಿದ ಕ್ಷಾತನಕದ ಅಕ್ಷರಗಳು. ಹೀಗೆ 8 ವಿಭಾಗ ಆಯಿತಾ? ಈ 8 ವಿಭಾಗ 5 ಕಂಪಗಳಿಂದಲೂ 3 ಅಕ್ಷರಗಳಿಂದಲೂ ಹೊರಬಂತ. ಇದರ ಸಾರವೇ ನಾರಾಯಣ ಅಷ್ಟಾಕ್ಷರ. ಈ 8 ವಿಭಾಗಗಳು, ಈ ನಾರಾಯಣ ಅಷ್ಟಾಕ್ಷರ ಅದರ ಜೊತೆಗೆ ವ್ಯಾಹೃತಿ ಸೇರಿದರೆ 8 4 12. ಅಂದರೆ ಈ ವ್ಯಾಹೃತಿಯ ಸಾರವಾಗಿ ವಾಸುದೇವ ದ್ವಾದಶಾಕ್ಷರಿ ಹುಟ್ಟಿತ. ವಾಸುದೇವ ದ್ವಾದಶಾಕ್ಷರಿಯನ್ನು 2 ಬಾರಿ ಪಠಿಸಿದಾಗ 12 2 24 ಗಾಯತ್ರಿ ಮಂತ್ರದ ಆವಿರ್ಭಾವವ. ಗಾಯತ್ರಿ ಮಂತ್ರದಲ್ಲಿ 3 ವರ್ಗ, ಅದು 3 ವರ್ಗಗಳ ಪುರುಷ ಸೂಕ್ತವ. ಗಾಯತ್ರಿಯ 3 ಪಾದದಿಂದ 3 ವರ್ಗದ ಪುರುಷ ಸೂಕ್ತ, 3 ವರ್ಗದ ಪುರುಷ ಸೂಕ್ತ 3 ವೇದಗಳ ಸಾರವ. ಹೀಗೆ ಈ ಓಂಕಾರವನ್ನು ಅಧ್ಯಯನ ಮಾಡಲಿಕ್ಕೆ ಈ ಪರಿಯ ಶಿಸ್ತು, ಇಂದ್ರಿಯ ನಿಗ್ರಹ, ಕ್ಲೇಶ ಸಹನ ಶಕ್ತಿ ಇದೆಲ್ಲವೂ ಇರಬೇಕು. ಇದು ಅಧ್ಯಯನಕ್ಕೆ ಬೇಕಾದದ್ದು. ನಮ್ಮನ್ನು ಸೃಷ್ಟಿಸಿದ ದೇವರನ್ನು ತಿಳಿದುಕೊಳ್ಳಬೇಕಾದರೆ ಈ ಪರಿಯ ಶಿಸ್ತು ಬೇಕು. ವಸ್ತುತಃ ಒಬ್ಬ ವಿಜ್ಞಾನಿ, ಅವನು ಒಬ್ಬ ಋಷಿಯೇ, ಹೊಸದನ್ನು ಕಂಡವ. ಆದರೆ ಅವನ ದೃಷ್ಟಿ ಈ ಪ್ರಪಂಚದಲ್ಲಿರುವ ಮೂಲಭೂತ ವಸ್ತುಗಳಿಂದ ಏನೇನು ಸೌಲಭ್ಯ ಸಿಗತ್ತೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಯಿತು. ಯಾಕೆ? ಐನ್ಸ್ಟೈನ್ ಒಬ್ಬ ಋಷಿ ಅಲ್ವಾ? ಋಷಿಯೇ. ಆದರೆ ಅತೀಂದ್ರಿಯವಾದದ್ದನ್ನು ಕಾಣಲಿಕ್ಕೆ ಬಯಸಲಿಲ್ಲ. ಅಲ್ಲಿ ಏನಿದೆ ಇದನ್ನು ನಮ್ಮ ಪ್ರಯೋಜನಕ್ಕಾಗಿ ಹೇಗೆ ಬಳಸ್ಕೊಳ್ಳೋದು ಅನ್ನುವಷ್ಟು ಅವನ ದೃಷ್ಟಿಕೋನ ಮಿತ ಆಯಿತು. ಅಷ್ಟೇ, ಮತ್ತಿನ್ನೇನಿಲ್ಲ. ಹೀಗೆ ಒಬ್ಬ ಇಂದ್ರಿಯ ಸಂಯಮವನ್ನು ಹೊಂದಬೇಕಾಗಿರುವವ, ಒಬ್ಬನ ಇಂದ್ರಿಯ ಸಂಯಮ ಯಾಕಾಗಿ ಬೇಕು? ಈ ವಾಂಗ್ಮಯದ ಚಿಂತನೆಗಾಗಿ ಬೇಕು. ವಾಂಗ್ಮಯದ ಚಿಂತನೆಗಾಗಿ ಬೇಕು. ಹೋಮ ಕ್ರಿಯಾ ತಪ ಕ್ರಿಯಾ ತಥಾ ದಾನ ಕ್ರಿಯಾ ನೃಪ. ಹೋಮಕ್ರಿಯೆ ಅಂದರೆ ಅಗ್ನಿಯ ಮಾಧ್ಯಮದಲ್ಲಿ ದೇವರಿಗೆ ಪೂಜೆಯನ್ನು ಮಾಡುವುದು ಹೋಮಕ್ರಿಯೆ. ಆಮೇಲೆ ತನ್ನ ದೇಹವನ್ನು ಕ್ಲೇಶದಲ್ಲಿ ತೊಡಗಿಸುವುದು ತಪಕ್ರಿಯೆ. ಆಮೇಲೆ ದಾನಕ್ರಿಯೆ, ತಾನು ಗಳಿಸಿದ್ದನ್ನು ನಿರ್ಮಮವಾಗಿ ಬೇರೆಯವರಿಗೆ ಕೊಡೋದು, ಇದು ದಾನಕ್ರಿಯೆ.
ಅದರಲ್ಲಿ ಅಹಂಕಾರದ ಖಂಡನೆ ಇದೆ. ನಾನು ಗಳಿಸ್ತಾ ಇರೋದು ಮತ್ತು ನನ್ನ ವಿದ್ಯೆ ಇತ್ಯಾದಿಗಳೆಲ್ಲ ಬೇರೆಯವರಿಗೆ ಹೋಗಬೇಕು ಅಂತನ್ನುವಂತಹ ಒಂದು ವಿನಯ ಭಾವನೆ ಅಲ್ಲಿ ಇರುತ್ತೆ. ಅದರಿಂದಾಗಿ 3 ಕ್ರಿಯೆ ಏನಿದೆ ಅದು ಹೋಮಕ್ರಿಯಾ, ತಪಕ್ರಿಯಾ, ದಾನಕ್ರಿಯಾ. ವಿದ್ಯೆ ಬಳಕೆಯಾಗೋದು ಈ 3ರಲ್ಲಿ. ನಾವು ಕಲಿತ ವಿದ್ಯೆ, ನಮ್ಮ ಸದಾಚಾರ, ಇಂದ್ರಿಯ ನಿಗ್ರಹ, ಇವುಗಳೆಲ್ಲ ಈ ಮನೋಭಾವ ಮತ್ತು ಇದನ್ನು ರೂಢಿಸಿಕೊಂಡದ್ದು. ಇವಿಷ್ಟು ಕೂಡ 3 ಆಗಿ ಫಲವನ್ನು ನೀಡುತ್ತೆ. ಅಕ್ಷಯಾಂತಹ ಸದಾ ರಾಜನ್ ಯಥಾಹ ಭಗವಾನ್ ಮನು. ಈ ರೀತಿ ಇದನ್ನು ಮಾಡಿದರೆ ಅಕ್ಷಯಾಂತಹ, ಇದು ನಾಶವೇ ಆಗದ ಫಲಗಳು. ಅವರಂ ತ್ವಕ್ಷರಂ ಜ್ಞೇಯಂ ಬ್ರಹ್ಮ ಚೈವ ಪ್ರಜಾಪತಿ. ಇದನ್ನು ತಿಳಿದು ಅವರಂ ತ್ವಕ್ಷರಂ, 2ನೆಯ ಅಕ್ಷರವನ್ನು ತಿಳಿಯಬೇಕು. ಅಂದರೆ ಲಕ್ಷ್ಮೀದೇವಿ ಮಧ್ಯಮಾಕ್ಷರಳು. ಜೀವಭೂತಾಂ ಮಹಾಬಾಹೋ ಅಂತಾರಲ್ಲ, ಅವನು ಉತ್ತಮ ಅಕ್ಷರ, ಅವಳು ಅವರ ಅಕ್ಷರ ಅಥವಾ ಮಧ್ಯಮಾಕ್ಷರ. ಈ ಪ್ರಪಂಚದಲ್ಲಿ ನಿತ್ಯವಾಗಿರೋದು ಆಕಾಶ, ವೇದ ಮೊದಲಾದವುಗಳೆಲ್ಲ ನಿತ್ಯ. ವರ್ಣ ಇವುಗಳೆಲ್ಲ ಅಧಮಾಕ್ಷರ. ಹೀಗೆ 3 ತರಹದ ಅಕ್ಷರಗಳನ್ನು ನಾವು ತಿಳಿಬೇಕು. ಕ್ಷರ, ದೇವರು ಅಕ್ಷರ ಅಂತನ್ನೋದಕ್ಕೆ 3 ಅರ್ಥಗಳುಂಟು. ಒಂದು ಆ ದಿಂದ ಹಿಡಿದು ಕ್ಷಾದವರಗಿದ ವರ್ಣದಿಂದ ಪ್ರತಿಪಾದ್ಯನಾದವ ಅಕ್ಷರ. ಇನ್ನೊಂದು ಅಕ್ಷರ, ಅಕ್ಷೇಶು ರಮತೆ, ಪ್ರತಿಯೊಬ್ಬರ ಇಂದ್ರಿಯಗಳಲ್ಲಿ ನೆಲೆಗೊಂಡವ. ಆಮೇಲೆ ಕ್ಷರ ಅಲ್ಲ, ನಾಶವರ್ಜಿತ. ಹೀಗಾಗಿ 3 ತರಹದ ಅಕ್ಷರಗಳನ್ನು ತಿಳಿಯಬೇಕು. ಆ ತಿಳಿಯಲಿಕ್ಕೆ ನಮ್ಮ ಪ್ರವೃತ್ತಿ. ವಿಧಿಯಜ್ಞಾತ್ ಸದಾರಾಜನ್ ಜಪಯಜ್ಞೋ ವಿಶಿಷ್ಯತೆ. ಈ ಕಲಿಯುಗದಲ್ಲಿ ಜಪಯಜ್ಞ ಅನ್ನೋದು ವಿಶೇಷ. ಜಪ ಅಂತಂದರೆ ಹಲವಾರು ರೀತಿ ಜಪಗಳುಂಟು. ಮಂತ್ರ ಅಂದರೆ 2 ತರಹದ ಮಂತ್ರ ಇದೆ. ಒಂದು ಮತ್ರಿಗುಪ್ತ ಭಾಷಣೆ ಅಂತನ್ನುವ ಧಾತುವಿನಿಂದ ಬಂದ ಮಂತ್ರ, ಅಂದರೆ ರಾಜರೇ, ಅಧಿಕಾರಿಗಳೇ ಮೊದಲಾದವರು ಮಾಡುವ ಸೀಕ್ರೆಟ್ ಮೀಟಿಂಗ್, ಅದು ಮಂತ್ರವೇ. ಇನ್ನೊಂದು ಮನನಾತ್ ತ್ರಾಯತೆ, ಯಾವುದನ್ನು ಮನನ ಮಾಡಿದರೆ ದೇವರು ನಮ್ಮನ್ನು ರಕ್ಷಿಸುತ್ತಾನೋ ಅದು ಮಂತ್ರವೇ. ಇನ್ನು ಜಪಯಜ್ಞ ಅಂತ. ಜಪ ಅಂತಂದರೆ ಜಪ ವ್ಯಕ್ತಾಯಾಂ ವಾಚಿ, ಮಾತಿನಲ್ಲಿ ಸ್ಫುಟವಾಗುವಂಥದ್ದು. ಮನಸ್ಸಿನೊಳಗಿನ ಭಾವನೆ ಮಾತಿನಲ್ಲಿ ಸ್ಫುಟ ಆಗಬೇಕು. ಸರಿ, ಮನಸ್ಸಿನ ಒಳಗಡೆ ಯಾವ ಭಾವನೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ಇರುವ ಭಾವನೆಯನ್ನು ಯಾವ ರೀತಿ ಅಭಿವ್ಯಕ್ತಿಸಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅವರೊಂದು ಮಂತ್ರವನ್ನು ಕೊಟ್ಟರು ಹಿರಿಯರು. ಆ ಮಂತ್ರವನ್ನು ಮತ್ತೆ ಮತ್ತೆ ಮಾತಿನಲ್ಲಿ ಹೇಳುವುದೇನಿದೆ ಅದು ಜಪ. ಹೀಗಾಗಿ ಜಪಯಜ್ಞ ಅನ್ನೋದು ವಿಶೇಷ. ವಿವಿಧೈ ನಾನಾ ವಿಧೈರ್ಗುಣೋದ್ದೇಶೈ ಸೂಕ್ಷ್ಮಾಖ್ಯಾತೈರ್ನೃಪೋತ್ತಮಾಂ. ಇನ್ನು ನಾನಾ ವಿಧೈ ಗುಣೋದ್ದೇಶೈ, ತರತರಹದ ಗುಣವನ್ನು ಉದ್ದೇಶವಾಗಿಟ್ಟುಕೊಂಡು ಗುಣಗಳನ್ನೇ ಚಿಂತಿಸುವುದು. ಈಗ ದೇವರು ಮತ್ತು ಜ್ಞಾನ 2 ಬೇರೆ ಅಲ್ಲ. ದೇವರ ಗುಣಗಳಿಗೂ ದೇವರಿಗೂ ಅಭೇದ ಇದೆ. ಲೋಕದಲ್ಲಿ ಒಂದು ವಸ್ತು ಇದೆ, ಈ ವಸ್ತು ಇದೆ, ಮೈಕು, ಇದು ಮೊಬೈಲು, ಇವುಗಳೆಲ್ಲ ಇದೆ. ಈ ವಸ್ತು, ಅದಕ್ಕೊಂದು ಗುಣ ಇದೆ. ಈ ವಸ್ತು ಏನಿದೆ ಮತ್ತು ಆ ಗುಣ ಏನಿದೆ ಅದು 2 ತರಹ ಇದೆ. ಒಂದು ಅಯಾವದ್ರವ್ಯ ಭಾವಿ, ವಸ್ತು ಇರೋ ತನಕವೂ ಇರುವಂತಹ ಗುಣಗಳು. ಇದು ಏನು ಬಣ್ಣ ಬದಲಾದರೂ, ಇದಕ್ಕೆ ಏನು ಕವರ್ ಬಂದರೂ ಕೂಡ ಸ್ಪರ್ಶ ಅನ್ನುವ ಗುಣ ಇರುತ್ತೆ, ರೂಪ ಅನ್ನುವ ಗುಣ ಇರುತ್ತೆ. ಇದು ಯಾವದ್ರವ್ಯ ಭಾವಿ, ವಸ್ತು ಇರೋ ತನಕ ಗುಣ ಇರುತ್ತೆ. ಇನ್ನು ಅಯಾವದ್ರವ್ಯ ಭಾವಿ, ಬಣ್ಣ ಇತ್ಯಾದಿಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ಬಣ್ಣ ಬದಲಾಗತ್ತೆ, ಈ ಕಾಲದ ಮಿತಿ ಬದಲಾಗತ್ತೆ. ಇವುಗಳೆಲ್ಲ ಅಯಾವದ್ರವ್ಯ ಭಾವಿ. ಅಂದರೆ ವಸ್ತು ಇರೋ ತನಕ ಗುಣ ಇರೋದು, ವಸ್ತು ಇರೋ ತನಕ ಇರದ ಗುಣ. ಈ ವಸ್ತುವಿಗೂ ಗುಣಕ್ಕೂ ಏನು ಸಂಬಂಧ ಅಂದರೆ
ನಿತ್ಯಾನಿತ್ಯ. ವಸ್ತು ಇರೋ ತನಕ ಗುಣ ಇರುತ್ತೆ, ಆಮೇಲೆ ವಸ್ತು ನಾಶ ಆದಮೇಲೆ ಗುಣನಾಶ ಆಗುತ್ತೆ. ಕೆಲವೊಂದು ವಸ್ತು ಇರಬೇಕಾದ್ರೆ ಗುಣನಾಶ ಆಗುತ್ತೆ. ದೇವರಿಗಾಗಬೇಕಾದ್ರೆ ಹಾಗಲ್ಲ. ಯಾವಾಗಲೂ ಜ್ಞಾನ, ಯಾವಾಗಲೂ ಆನಂದ, ಎಲ್ಲ ಗುಣಗಳು ಯಾವಾಗಲೂ ಇರುತ್ತೆ. ದೇವರಿಗೂ ದೇವರ ಗುಣಕ್ಕೂ ಭೇದ ಇಲ್ಲ. ಹೀಗಾಗಿ ಆ ಗುಣ ಮೈವೆತ್ತು ಬಂದರೆ ಅದು ದೇವರು. ಇದನ್ನು ಹೇಳುತ್ತೆ. ಜಪ ಅನ್ನೋದು ಯಾವತ್ತೂ ಕೂಡ ಗುಣವನ್ನು ಇಟ್ಟುಕೊಂಡು ಇರುತ್ತೆ. ಮನನದಿಂದ ರಕ್ಷಣೆ ಮಾಡುತ್ತೆ. ಏನು ಮನನ? ದೇವರ ಗುಣಗಳ ಮನನ. ಇವಾಗ ರಾಮ ಅಂತಂದಾಗ ರಮಯತೆ, ಆನಂದಪಡಿಸುತ್ತಾನೆ, ಆದ್ದರಿಂದಾಗಿ ರಾಮ. ಈ ಗುಣ ನಮಗೆ ಕೇವಲ ಶಬ್ದ ಇದೆ, ಗುಣ ಇರಲ್ಲ ಅಂತ. ಜಗತ್ತಿನಲ್ಲಿ ಆಗಬೇಕಾದ್ರೆ ಒಬ್ಬನ ಹೆಸರು ವಿಜಯ ಅಂತ ಇರುತ್ತೆ. ಅವನಿಗೆ ಯಾವಾಗಲೂ ಜಯ ಆಗಬೇಕು ಅಂತ ಇಲ್ಲ. ಅಂದರೆ ಅವನ ಹೆಸರು, ಅವನ ಗುಣ ಎರಡೂ ಕೂಡ ತಳಕು ಹಾಕಿಕೊಂಡಿಲ್ಲ. ಆದರೆ ಜಗತ್ತಿನಂತೆ ದೇವರಲ್ಲ. ರಾಮ ಅಂದರೆ ಅವನು ಯಾವಾಗಲೂ ಸಜ್ಜನರನ್ನು ಆನಂದಗೊಳಿಸುವವ. ಇನ್ನು ರಾಮ ಅಂತಂದರೆ ರಮಾಯ ಅಯಂ, ಲಕ್ಷ್ಮೀದೇವಿಯ ಜೊತೆಗೇ ಯಾವಾಗಲೂ ಇರುವವ. ಹೀಗಾಗಿ ರಾಮ. ರಾ ಅಂತಂದರೆ ಆನಂದಪೂರ್ಣ, ಮಾ ಅಂತಂದರೆ ಜ್ಞಾನ, ಅಮ ಅಂತಂದರೆ ಜ್ಞಾನದಿಂದ ಆಚೆ ಇರುವವ. ಅದರಿಂದಾಗಿ ರ ಪ್ಲಸ್ ಅಮ ರಾಮ. ಈ ತರಹದ ಗುಣಗಳು ಯಾವಾಗಲೂ ಅವನಲ್ಲಿ ಇರುತ್ತೆ. ಶಬ್ದ ಅನ್ನೋದು ಗುಣಗಳನ್ನು ಹೇಳುತ್ತೆ. ಆ ಗುಣಗಳನ್ನು ಹೇಳುವ ಶಬ್ದ ಯಾವಾಗಲೂ ದೇವರನ್ನು ಹೇಳುತ್ತೆ. ಅಂದರೆ ಅದು ಸಾರ್ಥಕವಾದ ನಾಮ.